ಪ್ರಯಾಣವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಟೈಮ್ ಆಗಿರ್ತದೆ, ಹೋಗಬೇಕಾದ ಅವಸರ ಇರ್ತದೆ. ಆ ಅವಸರದೊಳಗೆ ಏನು ಮಾಡಿಬಿಡ್ತೇವೆ ನಾವು ಸಾಮಾನ್ಯವಾಗಿ ಅಂತಂದರೆ, ನಮ್ಮ ಚಪ್ಪಲಿಯನ್ನು ನಾವು ಧಾರಣೆ ಮಾಡದೆ, ನಮ್ಮ ಬಟ್ಟೆಯನ್ನು ನಾವು ಧಾರಣೆ ಮಾಡದೆ, ಯಾವ ಚಪ್ಪಲಿ ಸಿಗತ್ತೋ ಆ ಚಪ್ಪಲಿಯನ್ನು ಧಾರಣೆ ಮಾಡ್ತೇವೆ, ಯಾವ ಬಟ್ಟೆ ಸಿಗತ್ತೋ ಆ ಬಟ್ಟೆಯನ್ನು ಧಾರಣೆ ಮಾಡ್ತೇವೆ, ಹೋಗ್ಬಿಡ್ತೇವೆ. ಅಂದರೆ ಇನ್ನೊಬ್ಬರ ಚಪ್ಪಲಿಯನ್ನು, ಇನ್ನೊಬ್ಬರ ಬಟ್ಟೆಯನ್ನು ನಾವು ಧಾರಣೆ ಮಾಡ್ತೇವೆ. ಹೀಗೆ ಧಾರಣೆ ಮಾಡಬಹುದಾ? ಮಾಡಿದರೆ ಏನಾಗತ್ತೆ ಅಂತಂದರೆ ಅದಕ್ಕೆ ಶಾಸ್ತ್ರ ನಿಷೇಧ ಮಾಡಿದೆ. ಉಪಾಹನೌ ಚ ವಾಸಶ್ಚ ಧೃತಮನ್ಯೇರ್ ನಧಾರಯೇತ್ ಅಂತ ಹೇಳಿದ್ದಾರೆ. ಚಪ್ಪಲಿಯನ್ನು ಮತ್ತು ಬಟ್ಟೆಯನ್ನು ಸರ್ವಥಾ ಇನ್ನೊಬ್ಬರು ಧಾರಣೆ ಮಾಡಿದ್ದನ್ನು ಮಾಡಬಾರದು. ಚಪ್ಪಲಿಯಲ್ಲಿ ವಿಶೇಷವಾಗಿ ಪಾಪಗಳಿರ್ತವೆ. ಚಪ್ಪಲಿ ಹೋಯಿತು ಅಂತಂದರೆ ಸಂತೋಷ ಪಡಬೇಕು ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಆದ್ದರಿಂದಾಗಿ ನಮ್ಮ ಬಟ್ಟೆಯನ್ನು ನಾವು ಧಾರಣೆ ಮಾಡಬೇಕು, ನಮ್ಮ ಚಪ್ಪಲಿಯನ್ನು ನಾವು ಧಾರಣೆ ಮಾಡಬೇಕು. ಹೊರತು ಸಮಯ ಆಗಿದೆ, ಸಿಗ್ತಾ ಇಲ್ಲ ಅಂತೇಳಿ ಸಿಕ್ಕ ಚಪ್ಪಲಿಗಳನ್ನು ಅಥವಾ ಸಿಕ್ಕ ಬಟ್ಟೆಯನ್ನು ಸರ್ವಥಾ ಧಾರಣೆ ಮಾಡಬಾರದು. ಧಾರಣೆ ಮಾಡೋದರಿಂದಾಗಿ ಅವರಿಗೆ ಆ ಬಟ್ಟೆಯಲ್ಲಿರ್ತಕ್ಕಂತಹ ಪಾಪಗಳು, ದೋಷಗಳು, ಚಪ್ಪಲಿಯಲ್ಲಿರುವಂತಹ ಪಾಪಗಳು, ದೋಷಗಳು ನಮ್ಮನ್ನು ಅಂಟಿಕೊಂಡು ನಮ್ಮನ್ನು ಪೀಡಿಸ್ತವೆ. ಆದ್ದರಿಂದ ಸರ್ವಥಾ ಹೀಗೆ ಮಾಡಬಾರದು.